ವರುಣನ ಆರ್ಭಟಕ್ಕೆ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿಗಾಗಿ ಹುಡುಕಾಟ ಮುಂದುವರೆದಿದೆ. ಜೀವನ್ ಪಿಂಟು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ರಾಯಿ ಗ್ರಾಮದಲ್ಲಿ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ. ಎನ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಕೂಡ ಶೋಧ ಕಾರ್ಯಾಚರಣೆ ನಡೆಸಿ ಅಲ್ಲಿ ಮುಕ್ತಾಯಗೊಳಿಸಿದ್ರು. ಬೆಳಿಗ್ಗೆ ಮತ್ತೆ ಶೋಧ. ಜೀವನ್ ಪಿಂಟುಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಭಾರಿ ರಭಸವಾಗಿ ನೀರು ಹರಿತಾ ಇರುವಂತಹ ಸಂದರ್ಭದಲ್ಲಿ ಆತ ಕೊಚ್ಕೊಂಡು ಹೋಗಿದ್ದು. ಪಿಂಟುಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹಲವು ಕಡೆ ಮಳೆ ಅಬ್ಬರಿಸ್ತಾ ಇದೆ. ಭದ್ರಾ ನದಿ ಅಬ್ಬರಕ್ಕೆ ಅಪಾರ ಪ್ರಮಾಣದ ಬೆಳೆಗಳು ನಾಶ ಆಗಿದೆ. ಕಾಫಿ, ಅಡಿಕೆ, ಬಾಳೆ, ಏಲಕ್ಕಿ ಈ ಬೆಳೆಗಳೆಲ್ಲ ಸಂಪೂರ್ಣ ಜಲಮಯ. ಕಳಸಾ ತಾಲೂಕಿನ ಹೊಸಮಠದಲ್ಲಂತೂ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಅಶೋಕ್ ಎನ್ನುವರ ಕೃಷಿ ತೋಟ ಅಲ್ಲಿಗೆ ಭದ್ರಾ ನದಿಯ ನೀರು ನುಗ್ಗಿ ಬೆಳೆಗಳನ್ನು ಹಾನಿ ಮಾಡಿದೆ. ಮಳೆ ಇಲ್ಲ ಅಂದ್ರೂ ಸಂಕಷ್ಟ, ಮಳೆ ವಿಪರೀತ ಬಂದರೂ ಕೂಡ ಭಾರಿ ನಷ್ಟ. ಈ ಬಾರಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಸಮಸ್ಯೆಗಳನ್ನು ತಂದೊಡ್ಡಿದೆ. 10-12 ತನಕ ಇಳಿತರ ನಾವು ನೋಡಿ ಹೆದರಿ ಎಲ್ಲ ಮನೆ ಹತ್ತಿರ ಎಲ್ಲ ಸಿಟೋಟವರೆಗೂ ಬಂದಿದೆ ನೀರು. ನನ್ನ ಮನೆದು ಒಂದು ಅಡಿಕೆ ಗಿಡ ತೋಟದಲ್ಲಿ ನಾವೆಲ್ಲ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ 3 ಲಕ್ಷ ತೆಗೆದು ಗಿಡ ನೆಟ್ಟು ಇಷ್ಟು ಕಷ್ಟಪಟ್ಟು ಇವತ್ತು ನಾನೀಗ 4:15ಗೆ ಪಂಚಾಯತಿಗೆ ಹೋಗಿ ಹೇಳಿದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರೆ ಸೋಮವಾರದವರೆಗೂ ಪೀಡಿ ಅಲ್ಲ, ಸೋಮವಾರ GPS. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲೂ ಕೂಡ ಭಾರಿ ಮಳೆ. ರೈಲ್ವೆ ಹಳಿ ಮೇಲೆ ಗುಡ್ಡದ ಮಣ್ಣು ಕುಸಿದಿದ್ದು ಅದನ್ನ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಳೆ ನಡುವೆಯೂ ಕೂಡ ಗುಡ್ಡ ಕುಸಿತ ತಡೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ರೈಲ್ವೆ ಹಳಿ ಪಕ್ಕದಲ್ಲೇ ನೀರು ಮೇಲಿನಿಂದ ಧುಮ್ಮಿಕ್ತಾ ಇದ್ದು ಮತ್ತೆ ಮಳೆಯಿಂದಾಗಿ ಗುಡ್ಡದ ಮಣ್ಣು ಕುಸಿದು ಬೀಳ್ತಾ ಇದೆ. ಮರಳಿನ ಮೂಟೆ ಜೋಡಿಸಿ ಮಣ್ಣು ಕುಸಿಯದಂತೆ ತಡೆಗೋಡೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಈ ಮಾರ್ಗದ ಕೆಲವು ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ರೈಲ್ವೆ ಹಳಿ ಪಕ್ಕದಲ್ಲೇ ನೀರು ಧುಮ್ಮಿಕ್ತಾ ಇರೋದ್ರಿಂದಾಗಿ ಗುಡ್ಡದ ಮಣ್ಣು ಕುಸಿದು ಅದು ರೈಲ್ವೆ ಸಂಚಾರಕ್ಕೆ ಬಹಳ ತೊಡಕಾಗಿದೆ.